ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆ ತೆರವು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸದ್ಯ ಎದ್ದಿರುವಂತಹ ರಾಜಕೀಯ ಜಟಾಪಟಿ ಇದೇ ವಿಷಯವಾಗಿ ಈಗ ಒಬ್ಬೊಬ್ಬರೇ ನಾಯಕರುಗಳು ಆ ಸ್ಪಾಟ್ಗೆ ಹೋಗ್ತಾ ಇದ್ದಾರೆ. ತೆರವು ಸ್ಥಳಕ್ಕೆ ಸಚಿವ ಜಮೀರ್ ಅಹಮದ್ ಕೂಡ ಭೇಟಿ ಕೊಟ್ಟಿದ್ದಾರೆ. ಕೋಗಿಲು ಕ್ರಾಸ್ನಲ್ಲಿ ಒತ್ತುವರಿ ಮನೆಗಳ ತೆರವಾಗಿತ್ತು, ಅದರಲ್ಲಿ ಮುಸ್ಲಿಮರನ್ನ ಹೊರಹಾಕಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ. ಈ ಹಿನ್ನೆಲೆಯಲ್ಲಿ ಜಮೀರ್ ಅವರು ಹೋಗಿದ್ದಾರೆ. ಅಲ್ಲಿ ಮುಸ್ಲಿಮರು ಎಷ್ಟು ಜನ ಇದ್ದಾರೆ, ಅವ್ರಿಗೆ ನಿಜಕ್ಕೂ ಅನ್ಯಾಯ ಆಗಿದೆಯಾ, ಅವ್ರಿಗೆ ಬೇರೆ ಮಾರ್ಗ ಏನು, ಅವ್ರಿಗೆ ಪರ್ಯಾಯವಾಗಿ ಏನು ಕಲ್ಪಿಸ್ಕೊಡ್ಬೇಕು, ಇದೆಲ್ಲದರ ಬಗ್ಗೆ ಒಂದು ಸ್ಟಡಿ ಮಾಡ್ಲಿಕ್ಕೆ ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಯಾವಾಗ ವೇಣುಗೋಪಾಲ್ ಅವರಿಂದ ಒಂದು ಸಂದೇಶ ಬಂತು, ಆಗ ಎಲ್ಲ ಒಬ್ಬೊಬ್ಬರೇ ಕಾಂಗ್ರೆಸ್ ನಾಯಕರು ಚುರುಕಾಗಿ ಅಲ್ಲಿ ಹೋಗ್ತಾ ಇದ್ದ ಹಾಗೆ ಕಾಣಿಸ್ತಾ ಇದೆ. ಸಚಿವ ಜಮೀರ್ ಹೋಗ್ತಿದ್ದ ಹಾಗೆ ಅಲ್ಲಿದ್ದಂತಹ ಸಂತ್ರಸ್ತರೆಲ್ಲರೂ ಕೂಡ ಬಹಳ ಖುಷಿ ಆಗ್ಬಿಟ್ರು. ಅವ್ರನ್ನ ಕೈ ಕುಲ್ಕೋದೇನು, ಸಂಭ್ರಮದಿಂದ ಬರಮಾಡ್ಕೊಳ್ಳೋದೇನು. ಸಹಜವಾಗಿ ಜಮೀರ್ ಯಾರ್ ನೋ ಫಿಯರ್ ಅನ್ನೋ ರೀತಿಯಲ್ಲಿ ಅವ್ರು ಹೋದಲ್ಲೆಲ್ಲ ಅಭಯವನ್ನ ಕೊಟ್ಟು ಬರ್ತಾರಲ್ಲ, ಇಲ್ಲೂ ಕೂಡ ಅಭಯವನ್ನ ಕೊಟ್ಟಿರ್ತಾರೆ. ಅದು ಏನಾಗಿರುತ್ತೆ ಅನ್ನೋದು ಈಗ ಸದ್ಯದ ಕುತೂಹಲ. ಸಚಿವ ಜಮೀರ್ ಸ್ಪಾಟ್ಗೆ ಹೋಗಿದ್ದಾರೆ. ಎಷ್ಟು ಮನೆಗಳನ್ನು ತೆರವು ಮಾಡಲಾಗಿದೆ, ಅದರಲ್ಲಿ ಎಷ್ಟು ಜನ ಯಾವ್ಯಾವ ಜಾತಿಗೆ ಸಂಬಂಧಿಸಿದವರು ಅನ್ನುವಂತಹ ಲೆಕ್ಕವನ್ನು ಈಗಾಗಲೇ ಪಡ್ಕೊಂಡಾಗಿದೆ ಸರ್ಕಾರ. ಇವರು ಕೂಡ ಒಂದು ಲೆಕ್ಕವನ್ನು ಪಡ್ಕೊಳ್ತಾರೆ. ಯಾವಾಗ ಕೇರಳ ಶಾಸಕರು ಅಲ್ಲಿಗೆ ಬಂದು ಅಲ್ಲಿನ ಪರಿಸ್ಥಿತಿಯನ್ನು ಅವಲೋಕಿಸಿ ಹೋದ್ರು, ಕೇರಳ ಮುಖ್ಯಮಂತ್ರಿಗಳು ಈ ಬಗ್ಗೆ ಟೀಕೆಯನ್ನು ಮಾಡಿದ್ರು, ಅಲ್ಲಿಯವರೆಗೂ ಬೇರೆ ರೀತಿಯ ವಾತಾವರಣ ಇತ್ತು. ನಾವು ತೆಗೆದುಕೊಂಡಂತಹ ನಿಲುವು ಸರಿಯಾಗಿದೆ ಅನ್ನುವಂತಹ ವಿಚಾರದಲ್ಲಿ ಸರ್ಕಾರ ಇತ್ತು. ಆದರೆ ವೇಣುಗೋಪಾಲ್ ಎಂಟ್ರಿಯ ನಂತರದಲ್ಲಿ ಪರಿಸ್ಥಿತಿ ಭಿನ್ನವಾಗಿರೋ ಹಾಗೆ ಕಾಣಿಸ್ತಾ ಇದೆ. ತನ್ವೀರ್ ಸೇಠ್ ಹೋಗ್ತಾರೆ, ಜಮೀರ್ ಅಹಮದ್ ಹೋಗ್ತಾರೆ, ಒಬ್ಬೊಬ್ಬರೇ ನಾಯಕರು ಹೋಗ್ಬಿಟ್ಟು ಅಲ್ಲಿದ್ದವ್ರನ್ನ ಮಾತಾಡಿಸ್ಕೊಂಡು ಬರ್ತಾರೆ. ಆ್ಯಕ್ಚುಲಾಗಿ ಅಕ್ರಮ ಮನೆ ತೆರವಾಗಿರೋದು, ಆ ರೀತಿಯಾದಂತಹ ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿದ್ರೆ ಅದು ತಪ್ಪು, ನಾವು ಅದಕ್ಕೆ ಕ್ರಮ ತೆಗೆದುಕೊಂಡಿದ್ದೀವಿ ಅನ್ನುವಂತಹ ನಿಲುವೇನಿತ್ತು, ಅಲ್ಲಿಗೆ ಸ್ಟಿಕ್ ಆನ್ ಆಗಿದ್ದಿದ್ರೆ ಬಹುಶಃ ಈ ಮುಂದುವರೆದ ಭಾಗ ನಡೀತಿರ್ಲಿಲ್ಲ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರಾಘುರಿಂದ. ರಾಘು, ಜಮೀರ್ ಬರ್ತಿದ್ದ ಹಾಗೆ ಅಲ್ಲೊಂದು ಜೋಶ್ ಕಾಣಿಸ್ತಾ ಇತ್ತು, ಏನು ಅಭಯ ಕೊಟ್ರು ಅವರು? ಖಂಡಿತವಾಗಿಯೂ ದಿವ್ಯ, ಜಮೀರ್ ಅಹಮದ್ ಅವರು ಈಗಷ್ಟೇ ಸ್ಥಳಕ್ಕೆ ಬಂದಿದ್ದಾರೆ, ಸ್ಥಳವನ್ನ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ನಿನ್ನೆ ತನಕವೂ ಕೂಡ, ಅಂದ್ರೆ ಯಾವಾಗ KC ವೇಣುಗೋಪಾಲ್ ಅವರ ಟ್ವೀಟ್ ಬರುತ್ತೆ ಅಲ್ಲಿ ತನಕವೂ ಕೂಡ ಇದನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಂತ ಸರ್ಕಾರ ಅದಾದ ಬಳಿಕ ಒಂದಷ್ಟು ಬದಲಾವಣೆಯನ್ನ ಮಾಡಿದ ಹಾಗೆ ಕಾಣ್ತಾ ಇದೆ. ಜೊತೆಗೆ ಇಲ್ಲಿ ಯಾರೆಲ್ಲ ಇದ್ರು ಅವರ ಮನೆಗಳೆಲ್ಲ ತೆರವಾಗಿರುವಂತ ವಿಚಾರ ಸಂಬಂಧಪಟ್ಟಂತೆ ಅವ್ರಿಗೆ ಬೇರೆ ಸೂರನ್ನ ಕಲ್ಪಿಸಿಕೊಳ್ಳುವಂತ ನಿಟ್ಟಲ್ಲಿ ಕೂಡ ನಿರ್ಧಾರಕ್ಕೆ ಬಂದ ಹಾಗೆ ಕಾಣ್ತಿದೆ. ಸೊ ಅದೇ ನಿಟ್ಟಿನಲ್ಲಿ ಸ್ಥಳಕ್ಕೆ ವಸತಿ ಸಚಿವರು ಬಂದಿದ್ದಾರೆ. ಇಲ್ಲಿದ್ದಂತಹ ಸ್ಥಳೀಯರು ಕೂಡ ಅದನ್ನ ಹೇಳ್ತಾ ಇರುವಂತದ್ದು, ವಸತಿ ಸಚಿವರು ಸ್ಥಳಕ್ಕೆ ಬರ್ತಾ ಇದ್ದಾರೆ, ನಮ್ಮ ಎಲ್ಲ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ ಅನ್ನುವಂತ ನಿಟ್ಟಲ್ಲೂ ಕೂಡ ಇಲ್ಲಿನ ಸ್ಥಳೀಯರು ಒಂದಷ್ಟು ಜನ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ರು. ಬಟ್ ಈಗ ಜಮೀರ್ ಅಹಮದ್ ಅವರು ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನ ಮಾಡ್ತಾ ಇರುವಂತ ಕಾರಣಕ್ಕಾಗಿ ಇಲ್ಲಿರುವಂತವ್ರಿಗೆ ಒಂದಷ್ಟು ವ್ಯವಸ್ಥೆಗಳನ್ನ ಮಾಡಿಕೊಡುವಂತ ನಿಟ್ಟಲ್ಲೂ ಕೂಡ ತಯಾರಿಗಳು ಆಗ್ತಾ ಇದೆ. ಸೊ ಆ ಕಾರಣಕ್ಕಾಗಿ ಸರ್ಕಾರ ಯಾವ ರೀತಿ ನಿರ್ಧಾರಗಳನ್ನ ಕೈಗೊಳ್ಳುತ್ತೆ ಈ ಜನರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದನ್ನ ಕಾದೋಡ್ಬೇಕಾಗುತ್ತೆ. ಸದ್ಯಕ್ಕೆ ಸ್ಥಳದ ಪರಿಶೀಲನೆಯನ್ನ ಸಚಿವ ಜಮೀರ್ ಅಹಮದ್ ಖಾನ್ ಮುಂದುವರಿಸಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ರಾಘು ನಿಮ್ಮೆಲ್ಲ ಮಾಹಿತಿಗೆ. ಸ್ಪಾಟ್ಗೆ ಸಚಿವರು ಬಂದಿರೋದ್ರಿಂದ ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ ಅಲ್ಲಿನ ನಿವಾಸಿಗಳು. ತಮಗಾಗಿರುವಂತಹ ಅನ್ಯಾಯವನ್ನು ಸರಿಪಡಿಸಿ ಅನ್ನುವಂಥ ಮನವಿಯನ್ನು ಇಟ್ಟಿದ್ದಾರೆ. ಸೊ ಅವರು ಒಂದು ಥಮ್ಸ್ ಅಪ್ ಕೊಟ್ಟಿರೋದ್ರಿಂದ ನೋಡ್ಬೇಕು ಈಗ ಸರ್ಕಾರದ ನಡೆ. ಇಲ್ಲಿಯವರೆಗೂ ತಾವು ತೆಗೆದುಕೊಂಡಂತಹ ಕ್ರಮ ಸರಿ ಅಂತಿದ್ದವರು ಈಗ ಬೇರೆ ಒಂದು ಡೈವರ್ಷನ್ ತಗೊಳ್ತಾರಾ ಅನ್ನುವಂತಹ ಪ್ರಶ್ನೆ ಮನೆ ಮಾಡ್ತಾ ಇದೆ. ಯಾಕಂದರೆ ಒಬ್ಬೊಬ್ಬರೇ ಆಡ್ತಾ ಇರುವಂತಹ ಮಾತು ಮತ್ತು ನಡ್ಕೊಳ್ತಾ ಇರೋ ರೀತಿ ಆ ಒಂದು ತಿರುವನ್ನ ಪಡ್ಕೊಳ್ತಿರೋ ಹಾಗೆ ಕಾಣಿಸ್ತಾ ಇದೆ. ಸ್ಪೆಷಲಿ ಅಲ್ಲಿ ಮನೆ ಕಳ್ಕೊಂಡವ್ರು ಯಾರು ಅನ್ನುವಂಥ ಲೆಕ್ಕಾಚಾರದ ಮೇಲೆ ಈ ಒಂದು ನಿರ್ಧಾರ ಮತ್ತು ವೇಣುಗೋಪಾಲ್ ಅವರ ಸಂದೇಶದ ಮೇಲೆ ಈ ಬದಲಾವಣೆ. ಕೇರಳದಲ್ಲಿ ಚುನಾವಣೆ, ಆ ಚುನಾವಣೆಯನ್ನು ದೃಷ್ಟಿಯ ಕೋನದಲ್ಲಿ ಇಟ್ಕೊಂಡು ಕಾಂಗ್ರೆಸ್ನ ಹೈಕಮಾಂಡ್ ಏನು ಹೇಳಿರುತ್ತೋ ಅದನ್ನು ರಾಜ್ಯದ ನಾಯಕರುಗಳು ಮಾಡೋದಕ್ಕೆ ಮುಂದಾಗಿರೋ ಹಾಗಂತೂ ಕಾಣಿಸ್ತಾ ಇದೆ.